ನಮಸ್ಕಾರ, ನಾನು ನಾಗರಾಜ್ ಶೆಟ್ಟಿ ಅಂತ ಕುಮಟಾದಿಂದ ಮಾತಾಡ್ತಿರೋದು. ನಾನೀಗಾಗಲೇ ಸಾಮಾಜಿಕ ಹೋರಾಟಗಾರನಾಗಿದ್ದೀನಿ, ಸಾಮಾಜಿಕ ಚಿಂತಕನಾಗಿದ್ದೀನಿ. ಈಗಾಗಲೇ ಹೇಳಿಕೊಂಡಿರೋ ವಿಷಯ ಏನಂದರೆ, ಈಗಾಗಲೇ ನಮ್ಮ ಕುಮಟಾದಲ್ಲಿ ಹೊನ್ನಾವರದಲ್ಲಿ ಏನು ನಮ್ಮ ದೈವಜ್ಞ ಬ್ರಾಹ್ಮಣರ ಸಮಾಜದ ಒಂದೇನು ಪಂದ್ಯಾವಳಿ, ಕ್ರಿಕೆಟ್ ಪಂದ್ಯಾವಳಿ ನಡೆದಿತ್ತು. ಅಲ್ಲಿ ಸ್ವಲ್ಪ ಮಟ್ಟಿಗೆ ಕೊಂಚ ಮಟ್ಟಿಗೆ ಅನ್ಯಾಯ ನಡೆದಿದೆ ಅಂತ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂದರೆ ಅಲ್ಲಿ ಯಾವುದೇ ರೀತಿ ಸೆಮಿಫೈನಲನ್ನು ಆಡಿಸದೆ ಒಂದು ನೇರವಾಗಿ ಫೈನಲನ್ನು ಆಡಿಸಿದ್ದಾರೆ ಅನ್ನುವಂಥದ್ದು ಒಂದು ನಮಗೆ ಮಾಹಿತಿ ಸಿಕ್ಕಿದೆ. ಮತ್ತೇನೆಂದರೆ ಇಲ್ಲಿ ಕುಮಟಾ ಏನು ಸೆಮಿಫೈನಲ್ಗೆ ಹೋಗಿತ್ತು, ಗೆದ್ದುಕೊಂಡು ಸೆಮಿಫೈನಲ್ಗೆ ಹೋದವಾಗ ಸೆಮಿಫೈನಲ್ ಆಡಿಸಲಿಲ್ಲ ಅನ್ನೋದೊಂದು ನಮಗೆ ಒಂದು ಕೂಗು ಕೇಳಿ ಬರ್ತಾ ಇದೆ. ಅದು ತೀವ್ರವಾದ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಮತ್ತು ಅವರಿಗೆ ಯಾರು ಅವ್ರ ಕಮಿಟಿಯವರು ಏನಿದ್ದಾರೆ ಸಂಬಂಧಪಟ್ಟವರು, ಅವರಿಗೆ ಕಾನೂನು ರೀತಿಯಲ್ಲಿ ಕ್ರಮವನ್ನು ತಗೊಳ್ಬೇಕು. ಯಾಕಂದರೆ 420 ಕೇಸನ್ನು ಅವ್ರ ಮೇಲೆ 420 ಅಡಿಯಲ್ಲಿ ಪ್ರಕರಣವನ್ನು ದಾಖಲೆ ಮಾಡಬೇಕು. ಮತ್ತೇನೆಂದರೆ ಅವ್ರಿಗೆ ಯಾವುದೇ ಆದಂಥ ಒಂದು ಪಂದ್ಯಾವಳಿ ಆಡಲು ಒಂದು ಅವಕಾಶವನ್ನು ನೀಡಬಾರ್ದು. ಮತ್ತೇನೆಂದರೆ ಅಲ್ಲೂ ಕೂಡ ಯಾರು ಹೋಗಬಾರ್ದು. ಯಾಕಂದರೆ ಮೋಸದ ಆಟವನ್ನು ಕೂಡ ಆಡೋದ್ರ ಮೂಲಕ ಕುಮಟಾಕ್ಕೆ ಘನಘೋರ ಅನ್ಯಾಯ ಆಗಿದೆ. ಅದನ್ನು ಸರಿಪಡಿಸ್ಕೊಡ್ಬೇಕು. ಇಲ್ಲಾದಲ್ಲಿ ಮುಂದಿನ ದಿನದಲ್ಲಿ ನಾವು ಹೋರಾಟವನ್ನು ಕೂಡ ಹಮ್ಮಿಕೊಳ್ತೇವೆ ಅಂತ ಹೋರಾಟ ಅಂದರೆ ಅವರಿಗೆ ಎಲ್ಲೋದ್ರೂ ಕೂಡ ಒಂದು ನಿಷೇಧವನ್ನು ಏರುವಂಥ ಕೆಲಸವನ್ನು ಮಾಡಬೇಕು. ಮತ್ತೇನೆಂದರೆ ಅವ್ರು ಯಾವ ರೀತಿಯಾದಂಥ ಹಗರಣವನ್ನು ಮಾಡಿದ್ದಾರೆ, ಅದಕ್ಕೆ ಏನೇನು ದೇಣಿಗೆ ಸಂಗ್ರಹ ಆಗಿದೆ, ಅದ್ರ ಬಗ್ಗೆ ಕೂಲಂಕಷವಾಗಿ ತನಿಖೆ ಆಗಬೇಕು. ಮತ್ತೇನೆಂದರೆ ಅವರಿಗೆ ಕಾನೂನು ರೀತಿಯಲ್ಲಿ ಕ್ರಮವನ್ನು ಜರುಗಬೇಕು ಅಂದ್ಕೊಂಡು ನಾನು ಪೊಲೀಸ್ ಇಲಾಖೆಗೆ ಈಗಾಗಲೇ ಒಂದು ಒಂದು ಏನು ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕುಮಟಾಗೆ ಇದು ಆದಂಥ ಒಂದು ಅನ್ಯಾಯ, ಅದನ್ನು ನಾವು ಸರಿಪಡಿಸ್ಕೊಡ್ಬೇಕು. ಯಾಕಂದರೆ ದೈವಜ್ಞ ಬ್ರಾಹ್ಮಣರಿಗೆ ಕುಮಟಾಗೆ